ಯಾವ ಥರ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಹಾಗೆ ಕಲಿಸ್ಕೊಡ್ತೀನಿ. ಸ್ವಲ್ಪ ಜನರಿಗೆ ಹೂ ಕಟ್ಟೋದಂತೂ ಬರೋದಿಲ್ಲ, ಅದ್ರಿಗೆ ಈ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಹೂ ಕಟ್ಟೋದು ಯಾವ ಥರ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಫಸ್ಟ್ ಈ ಥರ ದಾರ ತಗೊಬೇಕು. ಫಸ್ಟು ಇಲ್ಲಿ ಒಂದು ಗಂಟು ಹಾಕ್ಕೊಂಡೋಣ. ಈ ಥರ ಗಂಟು ಹಾಕ್ಕೊಂಡ್ರೆ ಹೂವು ಜಾರಲ್ಲ ಅಂತ ನೋಡಿ, ಈ ಥರ ಗಂಟು. ಮತ್ತು ಒಂದೊಂದು ಹೂವನೇ, ಮಲ್ಲಿಗೆ ಹೂವು ಅಲ್ಲ, ಅದಕ್ಕೆ ಒಂದೊಂದು ಹೂವನೇ ಕಟ್ಟೋಣ. ನೋಡಿ ಈ ಥರ ಫಸ್ಟ್ ಈ ಥರ ಒಂದು ರೌಂಡ್ ಹಾಕ್ಕೊಂಡು, ಮತ್ತು ಈ ಥರ ನೋಡಿ ಫಸ್ಟ್ ಈ ಥರ ಇರುತ್ತಲ್ಲ, ಈ ಥರ ಅಂದ್ಕೊಂಡು ಈ ಹೂವನ್ನ ಎತ್ತಿದ್ರಲ್ಲಿ ಸೇರಿಸಿದ್ರೆ ಆಗುತ್ತೆ. ಅಷ್ಟೇ ಸ್ನೇಹಿತರೆ, ನೋಡಿ ಅಷ್ಟೇ. ತುಂಬ ಈಸಿ ಹೂ ಕಟ್ಟೋದಂತೂ. ಮತ್ತೆ ಇನ್ನೂ ಒಂದ್ಸತಿ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ, ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಹೂವು ಕಟ್ಟೋದು ಬರಲೇಬೇಕು ಹೆಣ್ಮಗು ಅಂದರೆ. ನೋಡಿ ಫಸ್ಟ್ ಈ ಥರ ಗಂಟು ಹಾಕ್ಕೊಂಡಿದ್ದೀವಲ್ಲ, ಇದ್ರಿಗೆ ಹೂವು ಈ ಥರ ಎತ್ತಿ ಈ ಥರ ಜೋಡಿಸ್ಕೊಳ್ಬೇಕು. ಈ ಥರ ಮತ್ತೆ ಈ ಥರ ಒಂದು ರೌಂಡ್ ಹಾಕ್ಕೊಂಡು ಈ ಥರ ನೋಡಿ, ಈ ಥರ ಇವಾಗ ಈ ಥರ ಇರುತ್ತಲ್ಲ ಕೈ, ಈ ಥರ 7 ಬೆರಳು ಬರಬೇಕು. ಇದರಲ್ಲಿ ಈ ಥರ ಜೋಡಿಸ್ಬೇಕು, ಈ ಥರ ಸೇರಿಸ್ಬೇಕು. ಅಷ್ಟೇ ಹೂವು ಕಟ್ಟೋದು, ತುಂಬ ಈಸಿ ನೋಡಿ. ಮತ್ತೆ ಇನ್ನೊಂದ್ಸತಿ ನೋಡ್ಕೊಳ್ಳಿ, ಈ ಥರ ಇರುತ್ತಲ್ಲ, ಅದನ್ನು ಈ ಥರ ತುಂಬ ಈಸಿ ಸ್ನೇಹಿತರೆ. ನೋಡಿ ಅಂದರೆ ಸ್ನೇಹಿತರೆ, ಹೂ ಕಟ್ಟೋದಂತೂ ಬರಲೇಬೇಕು. ಇವಾಗ ನಾವೆಲ್ಲಾದ್ರೂ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಅಲ್ಲಿ ಹೂ ಇರುತ್ತೆ, ನಮಗೆ ಆಸೆ ಇರುತ್ತೆ, ಹೂವು ಸ್ವಲ್ಪ ಜನರಿಗೆ ಆಸೆ ಇರುತ್ತೆ ಇಟ್ಕೊಬೇಕು ಅಂತ. ಅವಾಗ ಹೂವು ಕಟ್ಟೋದು ಬರೋದಿಲ್ಲ, ಅದಕ್ಕೆ ಸುಮ್ಮನೆ ಬಂದ್ಬಿಡ್ತಾರೆ. ನೋಡಿ, ಒಂದು ಇಡೀ ಅಷ್ಟೇ ಇರೋದು ಹೂವು. ನೋಡಿ ಇಷ್ಟಿದ್ರೆ ನಮ್ಮ ತಲೆಯಲ್ಲಿ ಇಟ್ಕೊತೀವಿ ನಾವು. ಒಂದು ಚಿಕ್ಕ ಹೂವು ಸಿಕ್ಕರೇನು ಸಾಕು, ತಲೆದಲ್ಲಿ ಮುಡ್ಕೊತೀವಿ. ನಿಜವಾಗ್ಲೂ ಹೂ ಕಟ್ಟೋದಂತೂ ಬರಲೇಬೇಕು. ಹೂ ಕಟ್ಟೋದ್ರಿಂದ ಎಷ್ಟೋ ಜನ ತನ್ನ ಜೀವನವನ್ನೇ ಸಾಗಿಸ್ತಾ ಇರ್ತಾರೆ, ಕುಟುಂಬವನ್ನೇ ಸಾಗಿಸ್ತಾ ಇರ್ತಾರೆ. ದಿನಕ್ಕೊಂದು 200 ರೂಪಾಯಿ 300 ರೂಪಾಯಿ ಸಂಪಾದನೆ ಮಾಡ್ತಾ ಇರ್ತಾರೆ. ನನಗೂ ಹೂ ಕಟ್ಟೋದಂತೂ ಬರ್ತಾ ಇಲ್ಲ. ಮುಂಚೆ ನಾನು 4ನೇ ತರಗತಿಯಿಂದ ಕಲ್ತ್ಕೊಂಡಿರೋದು ಹೂ ಕಟ್ಟೋದು ಯಾವ ಥರ ಅಂತ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಳು ಅಜ್ಜಿ ಇದ್ರು, ಆ ಅಜ್ಜಿ ಹೂ ಕಟ್ತಾ ಇದ್ರು. ಅಲ್ಲೋಗಿ ನಾನು ಕಲ್ತ್ಕೊಂಡಿದ್ದು. ಎಲೆಗಳು ಇರ್ತಾವಲ್ಲ ಸ್ನೇಹಿತರೆ, ಅದನ್ನು ಕಿತ್ಕೊಬಂದು ಕಟ್ತಾ ಇದ್ದಿದ್ದು, ಬೇಸ್ಟ್ ದಾರ ಇರುತ್ತಲ್ಲ ಎತ್ಕೊಂಡು. ನೋಡಿ ಇವಾಗ ಹೂವು ಕಟ್ಟೋದನ್ನೇ ಕಲ್ತ್ಕೊಂಡ್ಬಿಟ್ಟೆ. ನೋಡಿ ಇವಾಗ ಕಟ್ತೀನಿ. ಇವಾಗ ನನಗೂ ಕಟ್ಟೋದು ಚೆನ್ನಾಗಿ ಬರುತ್ತೆ ನೋಡಿ. ಅದ್ರಿಗೆ ನೀವು ಕಲ್ತ್ಕೊಳ್ಳಿ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಕಲ್ತ್ಕೊಳ್ರಿ, ನಿಜವಾಗ್ಲೂ ಈಸಿ ಹೂ ಕಟ್ಟೋದಂತೂ. ನೋಡಿ ಎಷ್ಟು ಈಸಿ ಅಂದರೆ ತುಂಬ ಈಸಿ. ಪೇಟೆಗಳಲ್ಲಿ ಎಷ್ಟೋ ಜನ ಹೂ ಕಟ್ಕೊಂಡು ತನ್ನ ಜೀವನವನ್ನೇ ಸಾಗಿಸ್ತಾ ಇರ್ತಾರೆ ಸ್ನೇಹಿತರೆ. ಯಾಕಂದರೆ ಹೂ ಕಟ್ಟಿದ್ರೇನು ಲಾಭ ಇರುತ್ತೆ ನಮಗೆ. ಅಂದರೆ ಅವರು ಜೀವನವನ್ನೇ ಸಾಗಿಸ್ತಾ ಇರ್ತಾರೆ, ತನ್ನ ಕುಟುಂಬವನ್ನೇ ಸಾಗಿಸ್ತಾ ಇರ್ತಾರೆ. ಹೂ ಕಟ್ಟೋದು ಕಲ್ತ್ಕೊಬೇಕು. ಇವಾಗ ಮನೆ ಅಕ್ಕಪಕ್ಕದಲ್ಲಿ ಹೂವು ಸಿಗುತ್ತೆ. ಒಂದು ಹೂವಿಗೆ ಇಷ್ಟ ಹೂವು ಅಂಗಡಿಯವರೆಲ್ಲ ಯಾವ ಥರ ಅಂದರೆ ಈ ಥರನೇ ಕೈಯಲ್ಲಿ ಥರ ಮಾಡಿ ಒಂದೊಂದು ಕೊಡ್ತಾರೆ. ಸ್ವಲ್ಪ ಇಟ್ಟಿದ್ರೆ ಇಷ್ಟು ಮಾತ್ರ 130 ರೂಪಾಯಿ 40 ರೂಪಾಯಿ ಇರುತ್ತೆ ಹೂವು. ಅವರೆಲ್ಲ ಅಂಗಡಿದಲ್ಲೆಲ್ಲ ಈ ಥರನೇ ಕೈ ಈ ಥರ ಇಟ್ಕೊಂಡು ಮಾಡೋದು. ಇನ್ನೇನು ತಗೊಳ್ಬೇಕು ಏನು ಇರಲ್ಲ, ಈ ಥರನೇ ಅಳತೆ ಮಾಡಿ ಕೊಡುವಂಥದ್ದು. ನೋಡಿ ಅದಕ್ಕೆ ಎಲ್ಲರೂ ಹೇಳೋದು ಹೆಣ್ಮಕ್ಳು ಅಂದಮೇಲೆ ಹೂವು ಕಟ್ಟೋದನ್ನು ಕಲ್ತ್ಕೊಬೇಕು ಅಂತ. ಅದ್ರಿಗೆ ನಾನು ಈ ವಿಡಿಯೋ ಮಾಡಿ ನಿಮ್ಗೆ ತೋರಿಸಿದ್ದು ಚೆನ್ನಾಗಿದೆ. ಸ್ನೇಹಿತರೆ, ನಾನು ತಗೊಂಡಿದ್ದು 7 ಅಡಿ ಹೂವು ಅಲ್ಲ. ಇವಾಗ 7 ಮೊಳೆ ಆಗಿದೆ, 7 ಮೊಳೆ ಆಗಿದೆ. ನೋಡಿ ತಗೊಂಡಿದ್ದು 7 ಇಡೀ ಹೂವು. ನೋಡಿ 7 ಮೊಳ ಆಗಿದೆ ಹೂವು. ನೋಡಿ ಚೆನ್ನಾಗಿದೆ. ನೋಡಿ ತಲೆಯಲ್ಲಿ ಇಟ್ಕೊಬೋದು. ಹಬ್ಬ ಏನಾದರೂ ಹಾಗೆ ಮನೆಯಲ್ಲಿ ಫಂಕ್ಷನ್ಸ್ ಇರುತ್ತಲ್ಲ, ಆವಾಗ ನಾವು ಕಟ್ಟಿರೋ ಹೂವು ತಗೊಬರೋ ಬದಲು ಬಿಡಿ ಹೂವು ತಗೊಬಂದು ಕಟ್ಟಿದ್ರೇನು ನಮ್ಗೆ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಕಟ್ಟಿರೋ ಹೂವು ತಗೊಬರ್ಬೇಕಂದ್ರೆ ಬೆಲೆ ನಮ್ಗೆ ಜಾಸ್ತಿ ಬೀಳುವಂಥ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅದೇ ಬಿಡಿ ಹೂವು 1 kg ಅರ್ಧ kg ಎಷ್ಟು ಬೇಕೋ ಅಷ್ಟು ನಾವು ತಂದು ಕಟ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಹೂವು ಕಟ್ಟೋದನ್ನು ಕಲ್ತ್ಕೊಂಡ್ರೆ ನಮಗೆ ಯಾವ ಟೈಮ್ ಹೇಗಿರುತ್ತೋ ಗೊತ್ತಿಲ್ಲ. ಆವಾಗ ನಾವು ಹೂವದಿಂದನೇ ಜೀವನ ಮಾಡ್ಕೊಬೋದಲ್ಲ.
ನಿಜವಾಗ್ಲೂ ತುಂಬ ಈಸಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗಿರುತ್ತೆ ಅಂದ್ಕೊತೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.